ನಮಸ್ಕಾರ. ಓಮ್ ಕುಕ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಹಾರಾಷ್ಟ್ರನ್ ಡಿಶ್ಶು ಬಾಕರ್ವಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ, 1 ಕಪ್ ಮೈದಾ ತಗೊಂಡಿದ್ದೀನಿ, 2 ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದರಲ್ಲಿ ಕಲಸೋಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅಜ್ವಾಯಿನ್, ಓಮ್ ಕಾಳು ಅಂತಾರಲ್ವ ಅದು, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಇದು 3 ಕಲಸೋಕ್ಕೆ. ಅದು ಸ್ಟಫಿಂಗ್ಗೆ ನೋಡಿ 1.5 ಸ್ಪೂನಷ್ಟು ಎಳ್ಳು ತಗೊಂಡಿದ್ದೀನಿ, 1 ಸ್ಪೂನಷ್ಟು ಇದು ಸೋಂಪು ಕಾಳು ತಗೊಂಡಿದ್ದೀನಿ, 1.5 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ. ಇದು ನಾನು ಹಿಂಗು, ಗಟ್ಟಿ ಹಿಂಗು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ, ಒಣ ಕೊಬ್ಬರಿ ತುರಿದಿರೋದು ತಗೊಂಡಿದ್ದೀನಿ. ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಇದು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಒಂದು ಸ್ಪೂನಷ್ಟು ಸಕ್ಕರೆ, ನಿಂಬೆಹಣ್ಣು. ಇದೆಲ್ಲ ಬಳಸ್ಕೊಂಡು ಬಾಕರ್ವಾಡಿ ಮಾಡೋಣ. ಇವಾಗ ಫಸ್ಟು ಕಲಿಸ್ಕೊಳ್ಳೋದು ನಾನು ತೋರಿಸ್ತೀನಿ. ನೋಡಿ, ಆ ಹಿಟ್ಟು ಅದು ಎಲ್ಲನೂ ನಾನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ನೋಡಿ, ಎಣ್ಣೆ ಹಾಕ್ಕೊಂಡು ಇದು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಉಂಡೆ ಏನೋ ಬರ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮಿಕ್ಸ್ ಆಯಿತು. ನೋಡಿ, ಈ ಥರ ಅಂದ್ಕೊಂಡು ಈ ಥರ ಕಟ್ಟಿದ್ರೆ ಇವಾಗ ಇದಾಗಿದೆ ಅಂತ ಉಂಡೆ ಥರ ಕಟ್ಟಬೇಕು. ಇದು ಹಸಿ ಹಿಟ್ಟು, ಎಣ್ಣೆ ಹಾಕಿರ್ತೀವಲ್ವ, ಅಷ್ಟು ಜಾಸ್ತಿನೇ ಹಾಕ್ಬಾರ್ದು ಎಣ್ಣೆ. ಅದು ಗಟ್ಟಿ ಆಗೋದ್ರೆ ಅದು ಎಲ್ಲ ಮೇಲೆಲ್ಲ ಬಬಲ್ಸ್ ಥರ ಬಂದುಬಿಡತ್ತೆ. ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಕಲಿಸ್ಕೋಬೇಕಿದು. ಚಪಾತಿ ಹಿಟ್ಟಿಗಾದರೂ ಗಟ್ಟಿ ಕಲಸಿ. ನೋಡಿ, ಇದಾಗಿದೆ. ಈಗ ಒಂದು ಬೌಲ್ಗೆ ನೋಡಿ 2-3 ಚಪಾತಿ ಅಷ್ಟಾಗತ್ತೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯಲ್ಲಿ ಬಿಟ್ಬಿಡೋಣ, ಮುಚ್ಚಿಬಿಟ್ಟು. ಇವಾಗ ಆ ಪದಾರ್ಥ ಎಲ್ಲ ಇದೆ ಅಲ್ವಾ, ಅದೆಲ್ಲ ಹುರ್ಕೊಳ್ಳೋಣ. ನೋಡಿ, ನಾನು ಕಡಾಯಿ ಇಟ್ಟಿದ್ದೀನಿ, ಬಿಸಿ ಆಗಿದೆ. ನೋಡಿ, ಈ 5 ಹಾಕ್ಕೊಂಡು ಬಿಡೋಣ. ಫಸ್ಟು ಜಾಸ್ತಿ ಉರಿಯೋದು ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕಿದು. ಮತ್ತು ಎಣ್ಣೆಯಲ್ಲೂ ಫ್ರೈ ಆಗತ್ತಲ್ವ, ಒಂಚೂರು ವಾಸನೆ ಬರೋವರೆಗೂ ಹುರಿದ್ರೆ ಸಾಕು. ಎಳ್ಳು ಎಲ್ಲ ಚಿಟ್ಚಿಟ ಅಂತ ಇದೆ. ಇವಾಗ ಆ ಕೊಬ್ಬರಿ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಕೊಬ್ಬರಿ ಪೌಡ್ರ್ ಇದ್ದರೆ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಇದಿನ್ನು ಆಗೋಯ್ತು ಅನಿಸುತ್ತೆ. ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈಗ ಈ ಮೆಣಸಿನ ಪುಡಿ, ಅರಿಶಿನ ಪುಡಿ, ಉಪ್ಪು ಇದೆ ಅಲ್ವ, ಇದು ಹಾಕ್ಕೊಂಡು ಬಿಡೋಣ. ಇದು ಕೂಡ ಸ್ವಲ್ಪ ಹುರ್ಕೊಳ್ಳಿ. ಆಫ್ ಮಾಡಿಬಿಟ್ಟ ಮೇಲೆ ಹಾಕ್ಕೊಳ್ಳಿ, ಅದನ್ನು ಫಸ್ಟ್ ಹಾಕ್ಬೇಡಿ. ಇದು ಇವಾಗ ಆಯಿತು. ಇದು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ನಾನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ, ಸಾಕಷ್ಟು. ಇದು ಇವಾಗ ಫೈನ್ ಪೌಡ್ರ್ ಥರ ಮಾಡೋದು ಬೇಡ. ಮಿಕ್ಸಿ ಸ್ವಲ್ಪ ತಿರುಗಿಸಿ ಆಫ್ ಮಾಡಿ, ಒಂದು 3 ಸತಿ ಆದರೆ ಸಾಕು. ದರ್ದರಿಯಾಗಿರಬೇಕು, ಆ ಥರ ಮಾಡ್ಕೊಂಡು ಬರ್ತೀನಿ ನಾನೀಗ. ನೋಡಿ, ಇಷ್ಟು ಮಾತ್ರ ಪೌಡ್ರ್ ಆದರೆ ಸಾಕು, ಫೈನ್ ಪೌಡ್ರ್ ಹಾಕೋದು ಬೇಡ. ಇನ್ನು ಅದೊಂದು ನೆಂದ ಮೇಲೆ ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ನೋಡಿ, ಇವಾಗ ಒಂದು ಅರ್ಧ ಗಂಟೆ ಆಗಿದೆ, ಚೆನ್ನಾಗಿ ನೆಂದಿದೆ ಹಿಟ್ಟು. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇಸುಕ್ಕೋಬೇಕು ಇದನ್ನು. ಮತ್ತೆ 1 ಸ್ಪೂನ್ ಹಾಕ್ಕೊಳ್ಳಿ, ಕಡಿಮೆ ಕ್ವಾಂಟಿಟಿನೇ ಇದೆ ಅಲ್ವಾ.
ಇವಾಗ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ನೋಡಿ ಇವಾಗ ಇದು 3 ಅಷ್ಟಾಯಿತು. 100 ಗ್ರಾಮ್ ಹಿಟ್ಟಿರುತ್ತೆ, ಅದನ್ನು ಕಲಿಸ್ಕೊಂಡ್ರೆ ಒಂದು 3 ಚಪಾತಿ ಅಷ್ಟಾಗತ್ತೆ. ಇದು ನಾನು ಲಟ್ಟಿಸಿ ತೋರಿಸ್ತೀನಿ ಆ ಥರ ಫಿಲ್ ಮಾಡೋದು ಅಂತ. ನೋಡಿ ಈಗ ಇಲ್ಲಿಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋದು ಬೇಡ, ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಹತ್ಕೊಂಡು ಲಟ್ಟಿಸ್ಕೊಳ್ಳಿ. ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಡಿ. ಹಿಟ್ಟು ಹಾಕ್ಕೊಂಡ್ರೆ ಅದರಲ್ಲಿ ಬಿಟ್ಟರೆ ಎಲ್ಲ ಇದು ಬಂದುಬಿಡುತ್ತೆ. ಎಷ್ಟು ದೊಡ್ಡದಾಗುತ್ತೋ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೊಳ್ಳಿ ನಿಧಾನವಾಗಿ. ನೋಡಿ ಇವಾಗ ಚಪಾತಿ ಇದು ರೆಡಿ ಆಗಿದೆ. ಇದಕ್ಕೆ ನಾವು ನಿಂಬೆಹಣ್ಣು ತೊಗೊಂಡಿದ್ವಲ್ಲ, ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಂಡು ಇದ್ರ ಮೇಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಬೇಕು. ಜಾಸ್ತಿ ಮಾಡೋ ಹಂಗಿದ್ರೆ ಅದು ಹುಣಸೆ ಹಣ್ಣಿನ ಚಟ್ನಿ ಮಾಡ್ಕೊಂಡು ಅದು ಅಪ್ಲೈ ಮಾಡ್ಬೋದು. 1-2 ಚಪಾತಿ ಮಾಡ್ಕೊಂಡು ಮಾಡೋವಾಗ ಅದು ಅಷ್ಟು ಯಾಕೆ ಕ್ವಾಂಟಿಟಿ ಮಾಡೋದು ಅಂತ ಈ ಥರ ನಿಂಬೆಹಣ್ಣು ರಸದಲ್ಲಿ ಹುಳಿಗೋಸ್ಕರ ಈ ಥರ ಕ್ಲೀನಾಗಿ ಅಪ್ಲೈ ಮಾಡಬೇಡಿ. ನೋಡಿ ಅಪ್ಲೈ ಮಾಡಿಬಿಟ್ಟು ಇವಾಗ ಇದ್ರ ಮೇಲೆ ಮಸಾಲ ಹಾಕಬೇಕು. ನೋಡಿ ಮಸಾಲ ತೆಗೆದುಕೊಂಡು ಈವನ್ನಾಗಿ ಅದ್ರ ಮೇಲೆ ಉದುರಿಸ್ತಾ ಹೋಗಬೇಕು. ನೋಡಿ ಇವಾಗ ಹಿಂಗೆ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಈವನ್ನಾಗಿ. ಇವಾಗ ಇದು ಲಟ್ಟಣಿಗೆ ತಗೊಂಡು ಸ್ವಲ್ಪ ಹಂಗೆ ಪ್ರೆಸ್ ಮಾಡಬೇಕು, ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇಲ್ಲಾಂದರೆ ಕರಿಯೋವಾಗೆಲ್ಲ ಉದುರ್ಕೊಂಡು ಬಿಡತ್ತೆ. ಸ್ಮೂತಾಗಿ ಮಾಡ್ಕೊಳ್ಳಿ ಈ ಥರ. ಆಯಿತು. ಇವಾಗ ಈ ಎಡ್ಜಲ್ಲಿ ನಾನು ಸ್ವಲ್ಪ ಬಿಟ್ಕೊಂಡಿದ್ದೀನಿ, ಅದು ಮುಚ್ಕೊಳ್ಳೋಕ್ಕೆ ಸಹಾಯ ಆಗತ್ತೆ. ನೋಡಿ ಈ ಥರ ಸಣ್ಣದಾಗಿ ನಾವು ಫೋಲ್ಡ್ ಮಾಡಬೇಕು. ಈ ಥರ ಸಣ್ಣದಾಗಿ ರೋಲ್ ಮಾಡ್ಕೊಂಡು ಹೋಗಬೇಕು, ಲೂಸ್ ಬಿಡಬಾರ್ದು. ನೋಡಿ ಇದಾದಮೇಲೆ ಇದು ಸ್ವಲ್ಪ ಇರುತ್ತಲ್ವ, ಈ ಥರ ಎಳ್ಕೊಂಡು ಅಂಟಿಸ್ಕೋಬೇಕು ಅದನ್ನು ಚೆನ್ನಾಗಿ. ಇಲ್ಲಾಂದರೆ ಸ್ವಲ್ಪ ಒಣಗಿದರೆ ಸ್ವಲ್ಪ ನೀರು ಹಾಕಿ ಅಂಟಿಸ್ಕೊಳ್ಳಿ. ಇವಾಗ ಇದು ರೋಲ್ ಆಯಿತು. ನಾನು ಎಲ್ಲ ರೋಲ್ ಈ ಥರ ಮಾಡಿಟ್ಕೊಳ್ತೀನಿ. ನೋಡಿ ಇವಾಗ ರೋಲ್ ಆಗಿದೆ. ಇವಾಗ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಅಷ್ಟದು ಮಸಾಲ ಇರಲ್ಲ ಇದರಲ್ಲಿ. ನೋಡಿ ಇದೊಂದು ಚೂರು ಸೈಡ್ಗೆ ಇಟ್ಕೊಂಡು ನಿಮ್ಗೆ ಎಷ್ಟು ಸೈಜ್ ಬೇಕು ಒಂದು ಹಾಫ್ ಇಂಚಷ್ಟು ಎಲ್ಲ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ. ನೋಡಿ ಈ ಥರ ಎಲ್ಲ ನಿಮ್ಗೆ ಇನ್ನೂ ಸಣ್ಣದು ಬೇಕಾ, ಇನ್ನೂ ಸಣ್ಣದು ಕೂಡ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತೀನಿ ನೋಡಿ. ಇವಾಗ ಇದು ಈ ಥರ ಉದ್ದಕ್ಕಿರುತ್ತಲ್ವ, ಇದು ಬೇಕಾದರೆ ನೀವು ಸ್ವಲ್ಪ ಈ ರೌಂಡ್ ಶೇಪ್ ಮಾಡ್ಕೋಬೋದು. ಎಲ್ಲ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಒಂದು 10-15 ನಿಮಿಷ ಈಗ ಬಿಡಿ, ಅದೆಲ್ಲ ಸ್ವಲ್ಪ ಆರ್ಕೊಂಡು ಆದಮೇಲೆ ಬಿಟ್ಟರೆ ಚೆನ್ನಾಗಿರುತ್ತೆ. ನೀವು ಅದು ಮಡಚೋವಾಗ ಟೈಟಾಗಿ ಮಡಚಿ, ಇಲ್ಲ ಅಂದರೆ ಅದು ಸ್ವಲ್ಪ ಲೂಸ್ ಇದ್ರೂ ಆ ಮಸಾಲೆ ಎಲ್ಲ ಬಿದ್ದುಬಿಡತ್ತೆ. ನೋಡಿ ಇವಾಗ ರೆಡಿಯಾಗಿದೆ ಇದೆಲ್ಲ. ಇನ್ನು ಫ್ರೈ ಮಾಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಇದರಲ್ಲಿ ಇನ್ನು ನಾವು ಸ್ಟಫಿಂಗಲ್ಲಿ ಸೇವು, ಕೊತ್ತಂಬರಿ ಎಲ್ಲ ಹಾಕಿ ಮಾಡ್ಬೋದು.
ಅದು ಒಂದು ಸತಿ ತೋರಿಸ್ತೀನಿ. ಇದು ನಾರ್ಮಲ್ಲಾಗಿ ಮಾಡ್ಕೊಳ್ಳೋದು. ಯಾವಾಗಲೂ ಅವರು ಮಹಾರಾಷ್ಟ್ರದಲ್ಲಿ ಮನೆಯಲ್ಲಿ ನಾರ್ಮಲ್ಲಾಗಿ ಮಾಡ್ಕೊಳ್ಳೋ ಥರ ಇದು ಮಹಾರಾಷ್ಟ್ರೀಯನ್ ಡಿಶ್. ಇದು ಫೇಮಸ್ಸು. ಗುಜರಾತಲ್ಲಿ ಡೋಕ್ಲಾ ಹೆಂಗಿರುತ್ತೋ ಮಹಾರಾಷ್ಟ್ರದಲ್ಲಿ ಇದಂಗೆ. ಇವಾಗ ಇದು ಎಣ್ಣೆಯಲ್ಲಿ ನಾವು ಕರಿಯೋಣ. ನೋಡು, ನಾನು ಎಣ್ಣೆ ಇಟ್ಟಿದ್ದೀನಿ, ಕಾಯ್ತಾ ಇದೆ. ಜಾಸ್ತಿ ಕಾಯೋದು ಬೇಡ. ಎಣ್ಣೆ ಸ್ವಲ್ಪ ಮೀಡಿಯಮ್ ಹಾಕಾದರೆ ಸಾಕು, ಇಲ್ಲಾಂದರೆ ಕಪ್ಪಗಾಗ್ಬಿಡತ್ತೆ. ಇವಾಗ ಒಂದೊಂದೇ ಬಿಡೋಣ. ಅದು ಲೂಸ್ ಏನಾದರೂ ಇದ್ದರೆ ಮಸಾಲ ಬಂದುಬಿಡತ್ತಲ್ವ, ಆವಾಗ ಎಣ್ಣೆಯಿಂದ ಅದು ನಾವು ಟೀ ಮಾಡ್ತೀವಲ್ವ ಜಲ್ಲಡಿ, ಅದರಿಂದ ಆ ಮಸಾಲೆ ಎಲ್ಲ ಸೋಸ್ಕೊಂಡ್ಬಿಡಿ. ಒಂದು ಅಕಸ್ಮಾತ್ ಬಂದರೆ ಈ ಥರ ಒಂದೊಂದೇ ಬಿಟ್ಕೋಬೇಕು. ನೋಡಿ, ಇದು ನಿಧಾನವಾಗಿ ಇದು ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಫುಲ್ ಫ್ಲೇಮಲ್ಲಿ ಇಟ್ಕೋಬೇಡಿ, ಒಂದು ಅರ್ಧದಲ್ಲಿ ಇಟ್ಕೊಳ್ಳಿ ಸಾಕು. ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಕೆಂಪಗಾಗ್ತಾ ಇದೆ. ನೋಡಿ, ಇವಾಗ ಚೆನ್ನಾಗಿ ಕೆಂಪಗೆ ಫ್ರೈ ಆಗ್ತಾಯಿದೆ. ಇನ್ನೇನು ತೆಗಿಯೋಣ. ಇದು ಎಲ್ಲೂ ಬಿಟ್ಕೊಂಡಿಲ್ಲ. ನೀವು ಅದು ಫೋಲ್ಡ್ ಮಾಡೋ ಟೈಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ದಿರ ಇದ್ದರೆ ಬಿಟ್ಕೊಂಡು ಬಿಡುತ್ತೆ. ಎಣ್ಣೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಹಾಳಾಗೋಗುತ್ತೆ. ಇವಾಗ ಇದನ್ನು ತೆಗೆದು ಬಿಡೋಣ. ನೋಡಿ, ನಾನು ತೆಗೆದಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ಬಕ್ರವಾಡಿ ರೆಡಿಯಾಗಿದೆ. ನೀವು ಈ ಥರ ಮಾಡಿ ನೋಡಿ. ನೋಡಿ, 1 ಕಪ್ ಹಿಟ್ಟಲ್ಲೇ ಇಷ್ಟ ಆಯಿತು. ನೀವು ಈ ಥರ ಮನೆಯಲ್ಲೇ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಎಲ್ರಿಗೂ ಒಂದು ಸತಿ ಇಲ್ಲ ಅಂದ್ರೂ ಒಂದು ಸತಿ ಚೆನ್ನಾಗಿ ಬರುತ್ತೆ. ಇದು ಮಹಾರಾಷ್ಟ್ರದಲ್ಲಿ ಫೇಮಸ್ ಡಿಶ್ಶು ಬಾಕರ್ವಾಡಿ ಅಂತ. ಇದನ್ನ ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.